ದೇವರ ದೃಷ್ಟಿಯಲ್ಲಿ ನೀನು ದೊರೆ. ಆಲ್ರೆಡಿ ಇವರ ಕಿಂಗ್. ನೋಡಿ, ಆ ಇಮ್ಯಾಜಿನ್ ಮಾಡಬೇಕು. ಐ ಎಮ್ ಎ ಕಿಂಗ್. ದೇವ್ರು ನಿಮ್ಮನ್ನ ಕೈ ಹಿಡ್ಕೊಂತ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು? ದೊರೆ ಆದವನು ಏನ್ ಮಾಡ್ಬೇಕು? ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ Okay. ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ನಾನು ಕಾಯೋದ, ನಾನು ವ್ಯವಸಾಯ ಮಾಡೋದ? ಏನ್ ದೇವರೇ, ನಾನು ದೊರೆ. ನೀನ್ ದೊರೆನೇ ಇರ್ಬೋದು, ನೀನ್ ದೊರೆನೇ ಇರ್ಬೋದು. ಪಕ್ಕದ ಹೇಳಿ, ನೀ ದೊರೆನೇ ಇರ್ಬೋದು. ಆದರೆ ದೇವರ ಮನೆಯಲ್ಲಿ ನೀನೊಬ್ಬ ಕೆಲಸದವನು. ನೀನ್ ದೊರೆನೇ, ಲೋಕಕ್ಕೆ ನೀನ್ ದೊರೆ. ಆದರೆ ದೇವರ ಆಲಯಕ್ಕೆ ಬಂದ್ಬಿಟ್ರೆ ನೀನು ಒಬ್ಬ ಸರ್ವೆಂಟ್ ಆಗಿ ನಡ್ಕೊಬೇಕು, ಒಬ್ಬ ಕೆಲಸದನಾಗಿ ನೀನು ನಡ್ಕೊಬೇಕು. ನಿನ್ನ ಬಿಹೇವಿಯರ್ಸ್ ಎಲ್ಲ ಕೆಲಸದವನ ತರನೇ ಇರ್ಬೇಕು. ಹೊರಗಡೆ ನೀನ್ ದೊರೆ, ಲೋಕದಲ್ಲಿ ನೀನ್ ದೊರೆ, ನೀನ್ ಕಿಂಗ್ ಹೊರಗಡೆ. ಆದರೆ ಒಂದು ಚರ್ಚ್ ಅಥವಾ ಒಂದು ಸೇವೆ ಅಂತ ಬಂದ್ಬಿಟ್ರೆ ನೀನೊಬ್ಬ ಸೇವಕನಾಗಿ, ಒಬ್ಬ ಕೆಲಸದವನಾಗಿ ನಡ್ಕೊಳ್ಬೇಕು. ಅದು ದೇವರ ಒಂದು ಸಿಸ್ಟಮ್, ದೇವರ ನಿಯಮ. ಅದಕ್ಕೆ ನಮ್ಮನ್ನ ಸೇವಕ ಅಂತ ಕರೀತಾರೆ.